ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೊಳ್ಳೇಗಾಲ KSRTC ಬಸ್ ಸ್ಟ್ಯಾಂಡಲ್ಲಿ ಅದು ಸ್ಟ್ಯಾಂಡ್ಗೆ ಹಾಕಿರಲಿಲ್ಲ. ಅವರು ಉತ್ತರ ದಕ್ಷಿಣ ಮುಖವಾಗಿ ನಿಲ್ಲಿಸಿದ್ರು. ಬಸ್ಸು ಅಲ್ಲಿ ನಾವು ಮಾಮೂಲಿ ಬಸ್ ಹತ್ತಿ ಅಲ್ಲಿ ಹೋಗೋಣ ಅಂತ ಹೋದೆ. ಆವಾಗ ನನ್ನ ಜೋಬ್ನಲ್ಲಿ ಒಂದು ಪರ್ಸ್ ಇತ್ತು. 9,700 ರೂಪಾಯಿ ಇತ್ತು. ಅದರಲ್ಲಿ ಆಮೇಲೆ ID ಕಾರ್ಡು, DL, ಸೀನಿಯರ್ ಸಿಟಿಜನ್ ಕಾರ್ಡು, ಸಣ್ಣ ಪುಟ್ಟ ಲೆಕ್ಕ ಚೀಟಿಗಳು ಇದ್ದು. ಇದನ್ನು ನಾನು ಒಂದು ಲೆಫ್ಟ್ ಕೈ ಎಡಗೈಯಲ್ಲಿ ಮೊಬೈಲ್ ಇತ್ತು, ಜೋಬ್ನಲ್ಲಿ ಇತ್ತು. ಆ ಕಡೆ ಜೋಬು ಕೈ ಹಾಕೊಂಡಿದ್ದೆ. ಬಲಗಡೆ ಕೈನಲ್ಲಿ ಒಂದು ತಿಂಡಿ ಕವರ್ ಇತ್ತು, ಮೇಲೆ ಕೆತ್ಕೊಂಡಿದ್ದೆ. ಆವಾಗ ನನ್ನ ಪರ್ಸು ಸೈಡಿಂದ ರೈಟ್ ಸೈಡ್ ಪ್ಯಾಂಟ್ ಜೋಬ್ನಲ್ಲಿ ಸೈಡಿಂದ ಎತ್ಬಿಟ್ಟಿದ್ದಾರೆ. ದಯವಿಟ್ಟು ಯಾರಾದರೂ ಇದು ಸಿಕ್ಕಿದ್ರೆ ಅಲ್ಲಿ ಫೋನ್ ನಂಬರು ಇದೆ, ಯಾವುದಲ್ಲಿ ಸೀನಿಯರ್ ಸಿಟಿಜನ್ ಕಾರ್ಡ್ನಲ್ಲೂ ಇದೆ, ಇದರಲ್ಲೂ ಇದೆ, ಯಾವುದು DL ಕಾರ್ಡ್ನಲ್ಲೂ ಇದೆ, ಅದಲ್ಲೇ ಫೋನ್ ನಂಬರ್ ಇದೆ. ದಯಮಾಡಿ ತಲುಪಿಸಿ ಅಂತಂತ ತಮ್ಮಲ್ಲಿ ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊಡ್ತೀನಿ. ದಯಮಾಡಿ ಕೊಡಿ. ನಿಮ್ಮ ಫೋನ್ ನಂಬರ್ ಹೇಳಿ. 944-970-4253. ನೀವು ಕೊಳ್ಳೇಗಾಲ ತಾಲೂಕು ಎಸ್ ಮಹಾದೇವಯ್ಯ ಜಿನಕನಹಳ್ಳಿ. ಕೊಳ್ಳೇಗಾಲ ತಾಲೂಕು ಜಿನಕನಹಳ್ಳಿ, ಎಸ್ ಮಹಾದೇವ, ಕುರುಬರು ಬೀದಿ, ಪಾಳ್ಯ ಹೋಬಳಿ, ಚಾಮರಾಜನಗರ ಜಿಲ್ಲೆ. ಬಸ್ ಹತ್ತವ್ರಿಗೆ ನಿಮ್ಮ ಕಿವಿ ಮಾತೇನು? ಈಗ ನೀವು ದುಡ್ಡು ಕಳ್ಕೊಂಡಿದ್ದೀರಿ, ಕೆಲವರು ಏನೇನೋ ಕಳ್ಕೊಂಡಿರ್ತಾರೆ, ಬಹಳಷ್ಟು ಆಗ್ತಾ ಇರ್ತದೆ, ಗೊತ್ತಾಗಲ್ಲ. ಕೆಲವು ಕಂಪ್ಲೇಂಟ್ ಕೊಡ್ತಾರೆ, ಕೆಲವು ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನ್ ನಿಮ್ಮ ಕಿವಿ ಮಾತು ಬಸ್ ಹತ್ತವ್ರಿಗೆ, ಸಾರ್ವಜನಿಕರಿಗೆ? ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಸಾಮಾನ್ಯ ಎಲ್ಲಾ ಗಾಡಿಗಳು ರಸ್ ಇರುತ್ತೆ. ಅದರಲ್ಲೂ ನಗರ ಸೈಡ್ ಹೋಗೋ ಗಾಡಿ ಇನ್ನೂ ತುಂಬಾ ರಸ್ ಇರುತ್ತೆ. ಅದರಿಂದ ಸಿಕ್ಕಾಪಟ್ಟೆ ಜನಗಳು ರಸ್ನಲ್ಲಿ ತುಂಬಾ ಕಳ್ಕೊಂಡಿರೋರು. ಆಮೇಲೆ ನಾನು ಅದು ಕಂಪ್ಲೇಂಟ್ ಕೊಟ್ಟಾಗ ಟೌನ್ ಪೊಲೀಸ್ ಸ್ಟೇಷನ್ ಹೇಳಿದ್ರು, ತುಂಬ ಈ ಥರ ಕಳ್ಕೊಂಡಿದ್ದಾರೆ, ಕೇರ್ ತಗೋಬೇಕು ಅಂತ ಹೇಳಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, NCR ತಗೊಂಡಿದ್ದೀನಿ. ಅವರು ಸಾಮಾನ್ಯ ಬಂದು CC ಕ್ಯಾಮ್ರಾ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರು. ಲೆಫ್ಟ್ ಸೈಡಲ್ಲಿ CC ಕ್ಯಾಮ್ರಾ ಇರಲಿಲ್ಲ. ಅದರಿಂದ ದಯಮಾಡಿ ಸಾಮಾನ್ಯ CC ಕ್ಯಾಮ್ರಾ ಮತ್ತು ದಯಮಾಡಿ ಡಿಪಾರ್ಟ್ಮೆಂಟ್ನವರು ಕೂಡ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕೊಳ್ಳೇಗಾಲದ KSRTC ವೆಹಿಕಲ್ ಸ್ಟ್ಯಾಂಡಲ್ಲಿ ಅದನ್ನು ಆವಾಗ ಗಾಡಿನ ಹೆಚ್ಚು ಕಡಿಮೆ ಒಂದು 15 ನಿಮಿಷದಲ್ಲೆಲ್ಲ ರಿಟರ್ನ್ ಬಂದೆ. ಬಾಬುನಗರ ಹತ್ರ ಹೋಗಂದಾಗ ನಾನು ಪರ್ಸ್ ನೋಡಿದೆ. ಮತ್ತು ಮುಡುಗುಂಡದಲ್ಲಿ ಅವ್ರು ಇಳಿಸಿದ್ರು KSRTC ಅವರು. ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಇನ್ನೊಂದು ಗಾಡೀಲಿ ಬಂದು ಬೇರೆಯವ್ರ ಗಾಡೀಲಿ ಸಹಾಯ ತಗೊಂಡು ಬಂದು ಸ್ಟ್ಯಾಂಡಲ್ಲಿ ಕೇಳೋ ಅಂದಕ್ಕೆ, ಇದು ನಿಮ್ಮದು ಇವತ್ತಿನದು ಅವರು ಸ್ಟ್ಯಾಂಡ್ ಸೈಕಲ್ ಇದು ವೆಹಿಕಲ್ ಸ್ಟ್ಯಾಂಡ್ನವ್ರು ಹೇಳಿದ್ರು, ಇದು ನೀವು 3ನೇವರು ಸಾರಿ ಹೇಳಿರೋದು, ಬೆಳಗ್ಗೆ ಒಂದು ಇಬ್ಬರು ನೀವು ಸೇರಿದ್ರೆ ಇದು 3ನೇವರು ಅಂತ ಹೇಳಿದ್ರು. ನಿಮ್ದು ಪರ್ಸ್ ಒಳಗಡೆ ಪಾರ್ಕಿಂಗ್ ಚೀಟಿ ಇಟ್ಕೊಂಡಿದ್ರಾ? ಹೌದು, ಪರ್ಸ್ ಒಳಗೇನೆ ಪಾರ್ಕಿಂಗ್ ಚೀಟಿ ಇಟ್ಕೊಂಡಿದ್ದೆ. ಅವ್ರಿಗೆ ಮೊಬೈಲ್ ನಂಬರು ಆ ನಂಬರ್ ಎಲ್ಲ ಹೇಳ್ಬಿಟ್ಟು ಸೈನ್ ಮಾಡಿಬಿಟ್ಟು ಗಾಡಿ ಇಸ್ಕೊಂಡೆ. ನಾನು ಗಾಡಿ ಇಸ್ಕೊಂಡೆ, ಯಾಕಂದ್ರೆ ಅವ್ರು ಪ್ರೂಫ್ ಬೇಕಲ್ಲ ವೆಹಿಕಲ್ ಸ್ಟ್ಯಾಂಡ್ ಅವ್ರಿಗೆ ಅಂತಂದ್ಬಿಟ್ಟು. ಆಮೇಲೆ ಇಸ್ಕೊಂಡು ನಿಮ್ಮ ಕೀ ಇತ್ತು ಜೋಬಲ್ಲಿ ಕೀ ಇತ್ತು. ಆಮೇಲೆ ಇದು ಯಾವುದು ಅವ್ರಿಗೆ ಅವಾಗ ಹೇಳಿದಾಗ ಅವ್ರ ಹತ್ರ ಅವ್ರು ಕೊಡೋಕ್ಕೂ ಕೂಡ 20 ರೂಪಾಯಿ ನನ್ನ ಹತ್ರ ಇರಲಿಲ್ಲ. ಆಮೇಲೆ ರಿಕ್ವೆಸ್ಟ್ ಮಾಡಿ ಅವರು ನಾಳೆ ತಂದು ಕೊಡ್ತೀನಿ ಅಂತಂದ್ಬಿಟ್ಟು ಅದನ್ನ ನೋಡಿಬಿಟ್ಟು ಆಮೇಲೆ ನಂಬರ್ ಹೇಳಿ, ಫೋನ್ ನಂಬರ್ ಹೇಳಿ, ಬುಕ್ ಸೈನ್ ಮಾಡಿಬಿಟ್ಟು ನಾನು ಗಾಡಿ ರಿಲೀಸ್ ಮಾಡಿಸ್ಕೊಂಡೆ. ಆಮೇಲೆ ನೆಕ್ಸ್ಟ್ ಡೇ ಬಂದು ಅವ್ರಿಗೆ 20 ರೂಪೀಸ್ ಕೊಟ್ಟೆ. ಓಕೆ ಸರ್.